ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ಬನ್ನಿ, ಇವತ್ತು ಈವ್ನಿಂಗ್ ಟೈಮಲ್ಲಿ ಒಂದು ಈಸಿಯಾಗಿ 5 to 10 ಮಿನಿಟ್ಸಲ್ಲಿ ಏನಾದರೂ ತಿನ್ನಬೇಕು ಸ್ನ್ಯಾಕ್ಸು ಅಂತ ಇದ್ದರೆ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, 2 ಆಲೂಗಡ್ಡೆ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಆಲೂಗಡ್ಡೆ ತೊಗೊಂಡು ಈ ರೀತಿ ಸಿಪ್ಪೆ ತೆಗೆದು ಈ ರೀತಿ ರೌಂಡ್ ಶೇಪಲ್ಲಿ ಕಟ್ ಮಾಡಿ ನೀರಲ್ಲಿ ಹಾಕ್ಕೊಳ್ಳಿ. ನೀರಲ್ಲಿ ಹಾಕಿಲ್ಲ ಅಂದರೆ ಆಲೂಗಡ್ಡೆ ಕಪ್ಪಾಗಿಬಿಡುತ್ತೆ. ಇನ್ನೊಂದು ಬೌಲ್ ತೊಗೊಂಡು ಅದಕ್ಕೆ 1 ಬೌಲ್ ಕಡಲೆ ಹಿಟ್ಟು, 1 ಸ್ಪೂನ್ ಅಕ್ಕಿ ಹಿಟ್ಟು, 1 ಸ್ಪೂನ್ ಕೆಂಪುಮೆಣ್ಸಿನ್ಕಾಯಿ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಜೀರಾ ಪುಡಿ ಮತ್ತು 1 ಚಿಟಿಕೆ ಸೋಡಾ, ಹಾಗೆ ನಿಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನೀರು ಸೇರಿಸಿ ಪ್ಯೂರಿ ಥರ ಕಲಸಿ. ಅದು ಸ್ವಲ್ಪ ತೆಳ್ಳಗೂ ಬೇಡ, ಆದರೆ ಗಟ್ಟಿನೂ ಬೇಡ. ದೋಸೆ ಹಿಟ್ಟಿಗಿಂತ ಒಂದು ಸ್ವಲ್ಪ ಗಟ್ಟಿತ್ತು ಕಲಿಸ್ಕೊಳ್ಳಿ. ಹಾಗೆ ಸಪ್ರೇಟ್ ಒಂದು ಬಾಣಲಿಯಲ್ಲಿ ಎಣ್ಣೆ ಕಾಯೋಕ್ಕಿಡಿ. ಎಣ್ಣೆ ಕಾದಾದ್ಮೇಲೆ ಹಚ್ಚಿಟ್ಟಿರೋವಂಥ ಆಲೂಗಡ್ಡೆ ಇದೆಯಲ್ಲ, ಅದನ್ನು ನೀರಿಂದ ತೆಗೀರಿ, ನೀರು ಸೋಸಿ ತೆಗೀರಿ. ನೋಡಿ, ಎಣ್ಣೆ ಕಾದಿದೆ. ಈಗ ಕಟ್ ಮಾಡಿ ಇಟ್ಟಿರೋ ಆಲೂಗಡ್ಡೆನ ತೆಗೆದು ಕಲಸಿರೋ ಪ್ಯೂರಿಗೆ ಹಾಕಿ ಈ ಥರ ಡಿಪ್ ಮಾಡಿ ಎಣ್ಣೆಗೆ ಒಂದೊಂದೇ ಹಾಕಿ. ನೋಡಿ, ಅದು ಸ್ವಲ್ಪ ಲೈಟ್ ಬ್ರೌನ್ ಬರೋವರೆಗೂ ಒಂದು ಸೈಡ್ ಬೇಯಿಸಿ, ಅದಾದಮೇಲೆ ಮಡಚಿ. ನೋಡಿ, ಈ ರೀತಿ 2 ಸೈಡು ಬೇಯಿಸ್ಕೋಬೇಕು. ನೀವು ಮನೆಯಲ್ಲಿ ಯಾರಾದರೂ ನೆಂಟರು ಬಂದರೆ ಏನಪ್ಪ ಮಾಡೋದು ಅಂದ್ಕೊಂಡಿದ್ರೆ ಜಸ್ಟ್ 5 to 10 ಮಿನಿಟ್ಸಲ್ಲಿ ಬೇಗ ಮಾಡ್ಬೋದು. ಬರೀ ಟೀ ಕಾಫಿ ಕೊಡೋ ಬದಲು ಅದ್ರ ಜೊತೆಗೆ ಈ ಥರ ಕೊಟ್ಟರೆ ಎಲ್ರಿಗೂ ಖುಷಿ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.